ಈ ಶ್ರಾವಣ ಮಾಸದ ಮತ್ತೊಂದು ವಿಶೇಷತೆ ಈ ಮಂಗಳಗೌರಿ ವ್ರತ. ಈ ಮಾಸದಲ್ಲಿ ಸೋಮವಾರ ಶಿವನ ಪೂಜೆಗೆ ಅರ್ಪಿತವಾದಂತಹ ದಿನವಾದರೆ ಮಂಗಳವಾರ ದೇವಿ ಪಾರ್ವತಿ ಪೂಜೆಗೆ ಅರ್ಪಿತವಾದಂತಹ ದಿನ. ಈ ಶ್ರಾವಣ ಮಾಸದ ಮಂಗಳವಾರದ ದಿನ ದೇವಿ ಪಾರ್ವತಿಯನ್ನು ಮಂಗಳಗೌರಿಯ ರೂಪದಲ್ಲಿ ಪೂಜಿಸಲಾಗುತ್ತೆ. ಪಾರ್ವತಿಯ ಮತ್ತೊಂದು ಹೆಸರೇ ಗೌರಿ. ಮಂಗಳಕರವಾದ ವರಗಳನ್ನು ಕೊಡುವವಳೇ ಮಂಗಳಗೌರಿ. ಈ ವ್ರತವನ್ನು ಯಾಕೆ ಮತ್ತು ಹೇಗೆ ಆಚರಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಂತಹ ಇನ್ನೂ ಹೆಚ್ಚಿನ ವಿಶೇಷ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ. ಸಾಮಾನ್ಯವಾಗಿ ನವವಿವಾಹಿತ ಹೆಣ್ಣು ಮಕ್ಕಳು ತಮ್ಮ ಮದುವೆಯಾದ ವರ್ಷದಿಂದ ಆರಂಭಿಸಿ 5 ವರ್ಷಗಳವರೆಗೆ ಈ ವ್ರತವನ್ನು ಆಚರಿಸ್ತಾರೆ. ಪತಿಯ ದೀರ್ಘಾಯಸ್ಸು, ಸಂತಾನ ಪ್ರಾಪ್ತಿ ಮತ್ತು ವೈವಾಹಿಕ ಜೀವನದ ಸುಖ ಸಮೃದ್ಧಿಗಾಗಿ ಈ ವ್ರತವನ್ನು ಆಚರಿಸಲಾಗುತ್ತೆ. ಮೊದಲನೇ ವರ್ಷ ತವರು ಮನೆಯಲ್ಲಿ ಮತ್ತೆ ಉಳಿದ ವರ್ಷಗಳು ಗಂಡನ ಮನೆಯಲ್ಲಿ ಈ ವ್ರತವನ್ನು ಆಚರಿಸುವ ಪದ್ಧತಿ ಇದೆ ಮತ್ತು 5ನೇ ವರ್ಷ ಉದ್ಯಾಪನೆ ಮಾಡುವ ಮೂಲಕ ಈ ವ್ರತ ಕೊನೆಗೊಳ್ಳುತ್ತೆ. ಇದಕ್ಕೆ ಕಳಸವನ್ನು ಸ್ಥಾಪಿಸಿ ಅರಿಶಿಣದಿಂದ ಗೌರಿಯ ಮೂರ್ತಿಯನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡಲಾಗುತ್ತೆ. ಅಕ್ಕಿ ಹಿಟ್ಟಿನಿಂದ ಮಾಡಿದ 16 ದೀಪಗಳ ತುಪ್ಪದ ಆರತಿಯನ್ನು ಮಾಡಿ ದೇವಿಗೆ ಬಾಗಿನವನ್ನು ಅರ್ಪಿಸ್ತಾರೆ. ನಂತರ ಆ ಬಾಗಿನಗಳನ್ನು ಸುಮಂಗಲೆಯರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡೀತಾರೆ. ಈ ವ್ರತದ ಹಿಂದಿನ ಕತೆ ಹೀಗಿದೆ. ಹಿಂದೊಮ್ಮೆ ಧರ್ಮಪಾಲ ಅನ್ನೋ ಒಬ್ಬ ವ್ಯಾಪಾರಿ ಇದ್ದ. ಅವನು ಬಹಳ ಶ್ರೀಮಂತನಾಗಿದ್ರು. ಅವನಿಗೆ ಮಕ್ಕಳಿಲ್ಲ ಅನ್ನೋ ಕೊರಗು ಕಾಡ್ತಾ ಇರುತ್ತೆ. ಹಲವು ವರ್ಷಗಳ ನಂತರ ಒಬ್ಬ ಸಾಧುವಿನ ಆಶೀರ್ವಾದದಿಂದ ಅವರಿಗೆ ಪುತ್ರನ ಪ್ರಾಪ್ತಿಯಾಗುತ್ತೆ. ಆದರೆ ಅವನು ಅಲ್ಪಾಯುಷಿಯಾಗಿರ್ತಾನೆ. ಅವನು ಬೆಳೆದ ನಂತರ ಅವನಿಗೆ ಸುಶೀಲೆ ಅನ್ನೋ ಒಂದು ಸುಂದರವಾದ ಹುಡುಗಿಯೊಂದಿಗೆ ವಿವಾಹವಾಗುತ್ತೆ. ಅವಳು ತನ್ನ ಗಂಡನ ಅಲ್ಪಾಯುಷ್ಯದ ವಿಷಯವನ್ನು ತಿಳಿದು ಈ ಮಂಗಳಗೌರಿ ವ್ರತವನ್ನು ಆರಂಭಿಸ್ತಾಳೆ. ಸತತ 5 ವರ್ಷಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಈ ವ್ರತವನ್ನು ಆಚರಿಸ್ತಾಳೆ. ಈ ವ್ರತದ ಫಲವಾಗಿ ದೇವಿಯ ಆಶೀರ್ವಾದದಿಂದ ಅಲ್ಪಾಯುಷಿಯಾದ ಅವಳ ಗಂಡ ದೀರ್ಘಾಯುಷಿಯಾಗ್ತಾನೆ ಮತ್ತು ಅವರು ಸುಖಮಯವಾದ ಜೀವನವನ್ನು ನಡೆಸ್ತಾರೆ ಅನ್ನುವಲ್ಲಿಗೆ ಈ ಕತೆ ಮುಗಿಯುತ್ತೆ. ಇಂತಹ ಇನ್ನೂ ಹೆಚ್ಚಿನ ಧಾರ್ಮಿಕ ಕಥೆಗಳನ್ನು ಕೇಳೋದಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ. ಧನ್ಯವಾದ.